ನದಿ ತೀರದಲ್ಲಿ ತೆಪ್ಪ ದುರಂತ ನಡೀತು. ಈಗ ಸದ್ಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಶಿವನ್ ಪಟ್ರೆ ಅವರು ಈ ಬಗ್ಗೆ ಏನಾಗ್ತದೆ ಸರ್? ಈಗ ಸ್ಥಳಕ್ಕೆ ಭೇಟಿ ನೀಡಿದ್ರಿ, ಏನೇನು ಪ್ರಶ್ನೆ ಹೇಳಿದ್ನಲ್ಲ ಈಗ ತಾನೇ ಎಲ್ಲ ನಿಮಗೆ ತನಿಖೆ ಪೊಲೀಸರು ಮಾಡ್ತಾರೆ. ಮಾಡಿದ್ಮೇಲೆ ವರದಿ ಬಂದಮೇಲೆ ಏನು ಅದರಲ್ಲಿ ಲೋಪದೋಷಗಳಿದ್ದಾವೆ ಅದ್ರ ಮೇಲೆ ಕಾನೂನಿನ ಕ್ರಮ ಮಾಡೇ ಮಾಡ್ತೀವಿ. ಈಗ ಯಾವ ಕುಟುಂಬಸ್ಥರನ್ನ ಕಳ್ಕೊಂಡಿದ್ದಾರೆ ಅವ್ರ ಜೊತೆ ಇರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ತೀರೋದವ್ರಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರ ಮನೆ ಅವಲಂಬಿತ ಕುಟುಂಬಗಳೇನಿರ್ತಾವೆ ಅವ್ರ ಜೊತೆ ನಾವು ಇರಬೇಕಾಗ್ತದೆ. ಅವ್ರ ಜೊತೆ ಆರ್ಥಿಕವಾಗಿರಲಿ ಸಾಮಾಜಿಕವಾಗಿರಲಿ ನಾವು ಇರ್ತೀವಿ. ಸರ್, ಈಗ ಇಸ್ಪೇಟ್ ಆಡೋ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿದಾಗ ಇದು ಅವರು ಭಯದಿಂದ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪಾರಾದ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಅನ್ನೋಂಥದ್ದು. ಅದು ಈಗ ತನಿಖೆ ಮಾಡ್ತಾ ಇದ್ದಾರಲ್ಲ, ಈಗ ಅವ್ರ ಕುಟುಂಬದವ್ರು ಒಂಥರ ಬೇರೆ ಹೇಳ್ತಾರೆ, ಪೊಲೀಸರು ಒಂಥರ ಬೇರೆ ಹೇಳ್ತಾ ಇದ್ದಾರೆ, ಜನ ಕೂಡ ಬೇರೆ ಬೇರೆ ವಿಚಾರ ವ್ಯಕ್ತ ಮಾಡ್ತಾರೆ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಿಮಗೆ ಹೇಳ್ತೀನಿ ನಾನೀಗ. ಸರ್, ಸರ್ಕಾರದಿಂದ ಪರಿಹಾರ ಕೂಡ ಕೊಡಬೇಕು ನಾವು. ಸರ್ಕಾರದಿಂದ ಇದ್ರಾಗ ಪರಿಹಾರ ಕೊಡ್ಲಿಕ್ಕೆ ಬರ್ತಿದ್ರೆ ಕೊಡಿಸ್ತೀವಿ, ಬರದೇ ಇದ್ದರೆ ನಾವೇ ಏನಾದರೂ ಸಹಾಯ ಮಾಡ್ತಕ್ಕಂಥ ಆ ಕುಟುಂಬಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಂದರೆ ಅವ್ರನ್ನ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬದ ಜನ ಇರ್ತಾರಲ್ಲ ಅವ್ರಿಗೆ ಏನು ಸಹಾಯ ಮಾಡ್ಬೇಕು ಮಾಡ್ತೀವಿ. ಸರ್, ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀನಿ, ನಿನ್ನೆನೇ ತಂದಿದ್ದೀನಿ ನಾನು. ಏನು ಅಲ್ಲ, ಅವ್ರು ನೋಡ್ತಾರಲ್ಲ, ಅವ್ರಿಗೂ ಕೂಡ ನನ್ನಂಗೆ ಈಗ ರಾತ್ರಿ ನಾನು ಹೇಳಿದ್ಮೇಲೆ ಅವ್ರು ತ್ವರಿತವಾಗಿ ಅದಕ್ಕೆ ರಿಪ್ಲೈ ಕೊಡೋಕ್ಕಾಗೋದಿಲ್ಲ. ಅವರು ವರದಿ ತರಿಸ್ಕೊಳ್ತಾರೆ, ತನಿಖೆ ಮಾಡಲಿ, ಪ್ರಾಥಮಿಕ ಹಂತದ ತನಿಖೆ ಆದರೂ ಮುಗಿಲಿ. ಅಟ್ಲೀಸ್ಟ್ ಕೆಲವೊಂದು ಕಡೆ ತತ್ಕ್ಷಣ ಪರಿಹಾರ ಕೊಡ್ತಾರೆ, ಈ ಕಡೆ ಇದರಲ್ಲಿ ಪರಿಹಾರ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನಾನೇ ಹೇಳಿದ್ನಲ್ಲ, ವೈಯಕ್ತಿಕವಾಗಿ ನಾನು ಕೊಡ್ತೀನಿ, ಅದರ ಸರ್ಕಾರದಿಂದನೂ ಕೊಡ್ತಕ್ಕಂಥ ಅವಕಾಶ ಇದ್ದರೆ ಅದಕ್ಕೂ ನಾನು ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಪರಿಹಾರ ಕೊಡ್ತಕ್ಕಂಥ ಕೋಲಾರ PSI ಅವರಿಂದ ಈ ಥರ ಘಟನೆ ಆಗಿದ್ರು ಅಂತ ಆರೋಪ ಸಹ ಕೊಡ್ತಾರೆ ಜನ. ಅವರು ನೋಡಿ ಯಾರು ಇದರಿಂದ ನೊಂದಿದ್ದಾರೆ ಅವರು ಸತ್ಯ ಹೇಳ್ತಾರೆ. ಅದು ಹೇಳಿದ್ಮೇಲೆ ತನಿಖೆ ಆಗಲಿ. ಇದಿಷ್ಟು ಸಚಿವ ಶಿವಾನಂದ ಪಾಟೀಲ್ ಮತ್ತು ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಮಾಡಿ ಅವ್ರಿಗೆ ಸಂಬಂಧಪಟ್ಟವರಿಗೆ ಏನು ಕಾನೂನಾತ್ಮಕವಾಗಿ ಪರಿಹಾರ ಏನು ಸಿಗಬೇಕೈತೆ ಅದನ್ನು ಕೊಡುವಂಥ ಪ್ರಯತ್ನ, ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ಪರಿಹಾರ ಕೊಡ್ತೀನಿ ಅನ್ನೋಂಥ ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪಾಂಡ್ರ ಜೊತೆ ರಾಚಪ್ಪ ಮಣಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.